ಆಧಾರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇಡಿಯಿಂದ ಮೂಡಾ ಪ್ರಕರಣದಲ್ಲಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 300 ಕೋಟಿಯ 142 ಸ್ಥಿರಾಸ್ತಿಯನ್ನ ಸದ್ಯ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಮೂಡಾ ಹಗರಣವನ್ನ ಬಯಲಿಗೆಳೆದಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಸರಣಿ ವರದಿಯ ಬಳಿಕ ಇಡಿ ಎಂಟ್ರಿ ಆಯಿತು. ಇದೀಗ 300 ಕೋಟಿ ಮೌಲ್ಯದ ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಇಲ್ಲೊಂದು ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಅಸಲಿ ಅಗ್ನಿ ಪರೀಕ್ಷೆ ಎದುರಾಗುತ್ತಾ ಅಂತ ಬಹುತೇಕರ ಪ್ರಶ್ನೆ. ಇತ ಸಿದ್ದರಾಮಯ್ಯ ಹಾಗೂ ಆಪ್ತರಿಗೂ ಕೂಡ ಢವಢವ ಶುರುವಾಗಿದೆ ಅಂತೆ. ಮೂಡಾ ಕೇಸ್ ಸಿಬಿಐಗೆ ನೀಡಿಬಿಟ್ರೆ ಸಹಜವಾಗಿ ಸಂಕಷ್ಟ ಅನ್ನುವಂತಹ ಆತಂಕ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಇದೇ ತಿಂಗಳು 27ಕ್ಕಿದೆ. ಎಲ್ಲಿ ಕೇಸ್ ಸಿಬಿಐ ಅಂಗಳಕ್ಕೆ ಹೋಗುತ್ತೆ ಅನ್ನುವಂತ ಆತಂಕ ಸಿಎಂ ಮತ್ತು ಆಪ್ತರನ್ನ ಕಾಡ್ತಾ ಇದೆಯಂತೆ. ಇನ್ನು ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಮೂಡಾ ಕೇಸ್ಗೆ ಮತ್ತೆ ಇಡಿ ಮರುಜೀವ ಕೊಟ್ಟಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 300 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದೆ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಡಿಯಿಂದ ಮೂಡಾ ಸೈಟ್ ಕರ್ಮಕಾಂಡದ ತನಿಖೆ. 300 ಕೋಟಿ ಮೌಲ್ಯದ 142 ಸ್ಥಿರ ಆಸ್ತಿ ಮುಟ್ಟುಗೋಲು. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ತನಿಖೆಯಲ್ಲಿ ಇಡಿ 300 ಕೋಟಿ ರೂಪಾಯಿ ಮೌಲ್ಯದ 142 ಆಸ್ತಿಗಳನ್ನು ಜಪ್ತಿ ಮಾಡಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಏಜೆಂಟ್ಗಳ ಹೆಸರಿನಲ್ಲಿ ನೋಂದಾಯಿತ ಆಸ್ತಿಗಳ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಪಿಎಂಎಲ್ಎ ಕಾಯ್ದೆಯಡಿ ಈ ಆಸ್ತಿಗಳನ್ನು ತಾತ್ಕಾಲಿಕವಾಗಿ ಜಪ್ತಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಇತರರ ವಿರುದ್ಧ ದಾಖಲಾಗಿದ್ದ ಮೂಡಾ ಸೈಟ್ ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹೆಸರಿನಲ್ಲಿ ಏಜೆಂಟ್ಗಳಾಗಿ ಕೆಲಸ ಮಾಡುವವರ ಹೆಸರಿನಲ್ಲೂ ಸ್ಥಿರಾಸ್ತಿ ನೋಂದಣಿಯಾಗಿದ್ದವು. ಮೈಸೂರಿನ ಗಂಗರಾಜು, ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ರು. ಈ ದೂರಿನ ಅನ್ವಯ ತನಿಖೆ ನಡೆಸಿದ್ದ ಇಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಇಡಿ ಪ್ರಕಟಣೆಯಲ್ಲಿ ಏನಿದೆ? ಸಿಎಂ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ಲೋಕ ಎಫ್ಐಆರ್. 1860 ಐಪಿಸಿಯ ವಿವಿಧ ಸೆಕ್ಷನ್ ಭ್ರಷ್ಟಾಚಾರ ಕಾಯ್ದೆ 1988 ಅಡಿಯಲ್ಲಿ ದಾಖಲಿಸಿದ ಎಫ್ಐಆರ್ ಆಧಾರದ ಮೇಲೆ ಇಡಿ ತನಿಖೆ. ಸಿದ್ದು ರಾಜಕೀಯ ಪ್ರಭಾವ ಬೆಳೆಸಿ 14 ಸೈಟ್ ಪಡೆದ ಆರೋಪ. ಮೂಡಾ 3,24,700 ರೂಪಾಯಿಗೆ ಸಿದ್ದರಾಮಯ್ಯ ಪತ್ನಿ ಭೂಮಿ ಸ್ವಾಧೀನ. 14 ನಿವೇಶನಗಳ ರೂಪದಲ್ಲಿ ರೂಪಾಯಿ 56 ಕೋಟಿ ಮೌಲ್ಯ ಆಸ್ತಿ ಸೃಷ್ಟಿ. ಬಿಎಂ ಪಾರ್ವತಿಗೆ ನಿವೇಶನ ಹಂಚಿಕೆಯಲ್ಲಿ ನಟೇಶ್ ಪ್ರಮುಖ ಪಾತ್ರ. ಪಾರ್ವತಿಗೆ ಹಂಚಿಕೆಯಾದ ನಿವೇಶನ ಹೊರತುಪಡಿಸಿ ಅವ್ಯವಹಾರ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಕ್ರಮವಾಗಿ ನಿವೇಶನ ಹಂಚಿಕೆ. ನಿವೇಶನಗಳನ್ನು ಭಾರೀ ಲಾಭಕ್ಕೆ ಮಾರಾಟ ಮಾಡಿರುವುದಕ್ಕೆ ಲೆಕ್ಕವಿಲ್ಲ. ಕಾನೂನುಬದ್ಧ ಮೂಲಗಳಿಂದ ಪಡೆಯಲಾಗಿದೆ ಅಂತ ದಾಖಲೆ ಸೃಷ್ಟಿ. ಇನ್ನು ಪ್ರಭಾವಿ ವ್ಯಕ್ತಿಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಬೇನಾಮಿಗಳು, ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಹಿಂದಿನ ಮೂಡಾ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಸಂಬಂಧಿಕರ ಹೆಸರಿನಲ್ಲಿ ಆಸ್ತಿ, ಐಷಾರಾಮಿ ವಾಹನಗಳು ಇತ್ಯಾದಿಗಳನ್ನು ಖರೀದಿಸಲು ಸಹಕಾರಿ ಸಂಘದ ಮೂಲಕ ಹಣವನ್ನು ವರ್ಗಾಯಿಸಲಾಗಿದೆ ಎಂದು ತಿಳಿದು ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಇಡಿಯಿಂದ ಕೇವಲ 10% ಅಕ್ರಮ ಆಸ್ತಿ ಜಪ್ತಿಯಾಗಿದೆ. 90% ಅಕ್ರಮ ಸೈಟ್ ವಶಕ್ಕೆ ಪಡೆಯಬೇಕಾಗಿದೆ. ಆಧಾರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇಡಿಯಿಂದ ಮೂಡಾ ಪ್ರಕರಣದಲ್ಲಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 300 ಕೋಟಿಯ 142 ಸ್ಥಿರಾಸ್ತಿಯನ್ನ ಸದ್ಯ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಮೂಡಾ ಹಗರಣವನ್ನ ಬಯಲಿಗೆಳೆದಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಸರಣಿ ವರದಿಯ ಬಳಿಕ ಇಡಿ ಎಂಟ್ರಿ ಆಯಿತು. ಇದೀಗ 300 ಕೋಟಿ ಮೌಲ್ಯದ ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಇಲ್ಲೊಂದು ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಅಸಲಿ ಅಗ್ನಿ ಪರೀಕ್ಷೆ ಎದುರಾಗುತ್ತಾ ಅಂತ ಬಹುತೇಕರ ಪ್ರಶ್ನೆ. ಇತ ಸಿದ್ದರಾಮಯ್ಯ ಹಾಗೂ ಆಪ್ತರಿಗೂ ಕೂಡ ಢವಢವ ಶುರುವಾಗಿದೆ ಅಂತೆ. ಮೂಡಾ ಕೇಸ್ ಸಿಬಿಐಗೆ ನೀಡಿಬಿಟ್ರೆ ಸಹಜವಾಗಿ ಸಂಕಷ್ಟ ಅನ್ನುವಂತಹ ಆತಂಕ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಇದೇ ತಿಂಗಳು 27ಕ್ಕಿದೆ. ಎಲ್ಲಿ ಕೇಸ್ ಸಿಬಿಐ ಅಂಗಳಕ್ಕೆ ಹೋಗುತ್ತೆ ಅನ್ನುವಂತ ಆತಂಕ ಸಿಎಂ ಮತ್ತು ಆಪ್ತರನ್ನ ಕಾಡ್ತಾ ಇದೆಯಂತೆ. ಇನ್ನು ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಮೂಡಾ ಕೇಸ್ಗೆ ಮತ್ತೆ ಇಡಿ ಮರುಜೀವ ಕೊಟ್ಟಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 300 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದೆ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಡಿಯಿಂದ ಮೂಡಾ ಸೈಟ್ ಕರ್ಮಕಾಂಡದ ತನಿಖೆ.
300 ಕೋಟಿ ಮೌಲ್ಯದ 142 ಸ್ಥಿರ ಆಸ್ತಿ ಮುಟ್ಟುಗೋಲು. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ತನಿಖೆಯಲ್ಲಿ ಇಡಿ 300 ಕೋಟಿ ರೂಪಾಯಿ ಮೌಲ್ಯದ 142 ಆಸ್ತಿಗಳನ್ನು ಜಪ್ತಿ ಮಾಡಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಏಜೆಂಟ್ಗಳ ಹೆಸರಿನಲ್ಲಿ ನೋಂದಾಯಿತ ಆಸ್ತಿಗಳ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಪಿಎಂಎಲ್ಎ ಕಾಯ್ದೆಯಡಿ ಈ ಆಸ್ತಿಗಳನ್ನು ತಾತ್ಕಾಲಿಕವಾಗಿ ಜಪ್ತಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಇತರರ ವಿರುದ್ಧ ದಾಖಲಾಗಿದ್ದ ಮೂಡಾ ಸೈಟ್ ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹೆಸರಿನಲ್ಲಿ ಏಜೆಂಟ್ಗಳಾಗಿ ಕೆಲಸ ಮಾಡುವವರ ಹೆಸರಿನಲ್ಲೂ ಸ್ಥಿರಾಸ್ತಿ ನೋಂದಣಿಯಾಗಿದ್ದವು. ಮೈಸೂರಿನ ಗಂಗರಾಜು, ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ರು. ಈ ದೂರಿನ ಅನ್ವಯ ತನಿಖೆ ನಡೆಸಿದ್ದ ಇಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಇಡಿ ಪ್ರಕಟಣೆಯಲ್ಲಿ ಏನಿದೆ? ಸಿಎಂ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ಲೋಕ ಎಫ್ಐಆರ್. 1860 ಐಪಿಸಿಯ ವಿವಿಧ ಸೆಕ್ಷನ್ ಭ್ರಷ್ಟಾಚಾರ ಕಾಯ್ದೆ 1988 ಅಡಿಯಲ್ಲಿ ದಾಖಲಿಸಿದ ಎಫ್ಐಆರ್ ಆಧಾರದ ಮೇಲೆ ಇಡಿ ತನಿಖೆ. ಸಿದ್ದು ರಾಜಕೀಯ ಪ್ರಭಾವ ಬೆಳೆಸಿ 14 ಸೈಟ್ ಪಡೆದ ಆರೋಪ. ಮೂಡ 3,24,700 ರೂಪಾಯಿಗೆ ಸಿದ್ದರಾಮಯ್ಯ ಪತ್ನಿ ಭೂಮಿ ಸ್ವಾಧೀನ. 14 ನಿವೇಶನಗಳ ರೂಪದಲ್ಲಿ ರೂಪಾಯಿ 56 ಕೋಟಿ ಮೌಲ್ಯ ಆಸ್ತಿ ಸೃಷ್ಟಿ. ಬಿಎಂ ಪಾರ್ವತಿಗೆ ನಿವೇಶನ ಹಂಚಿಕೆಯಲ್ಲಿ ನಟೇಶ್ ಪ್ರಮುಖ ಪಾತ್ರ. ಪಾರ್ವತಿಗೆ ಹಂಚಿಕೆಯಾದ ನಿವೇಶನ ಹೊರತುಪಡಿಸಿ ಅವ್ಯವಹಾರ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಕ್ರಮವಾಗಿ ನಿವೇಶನ ಹಂಚಿಕೆ. ನಿವೇಶನಗಳನ್ನ ಭಾರೀ ಲಾಭಕ್ಕೆ ಮಾರಾಟ ಮಾಡಿರುವುದಕ್ಕೆ ಲೆಕ್ಕವಿಲ್ಲ. ಕಾನೂನುಬದ್ಧ ಮೂಲಗಳಿಂದ ಪಡೆಯಲಾಗಿದೆ ಅಂತ ದಾಖಲೆ ಸೃಷ್ಟಿ. ಇನ್ನು ಪ್ರಭಾವಿ ವ್ಯಕ್ತಿಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಬೇನಾಮಿಗಳು, ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ. ಹಿಂದಿನ ಮೂಡಾ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಸಂಬಂಧಿಕರ ಹೆಸರಿನಲ್ಲಿ ಆಸ್ತಿ, ಐಷಾರಾಮಿ ವಾಹನಗಳು ಇತ್ಯಾದಿಗಳನ್ನು ಖರೀದಿಸಲು ಸಹಕಾರಿ ಸಂಘದ ಮೂಲಕ ಹಣವನ್ನು ವರ್ಗಾಯಿಸಲಾಗಿದೆ ಎಂದು ತಿಳಿದು ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಇಡಿಯಿಂದ ಕೇವಲ 10% ಅಕ್ರಮ ಆಸ್ತಿ ಜಪ್ತಿಯಾಗಿದೆ. 90% ಅಕ್ರಮ ಸೈಟ್ ವಶಕ್ಕೆ ಪಡೆಯಬೇಕಾಗಿದ್ದ ಆಧಾರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇಡಿಯಿಂದ ಮೂಡಾ ಪ್ರಕರಣದಲ್ಲಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 300 ಕೋಟಿಯ 142 ಸ್ಥಿರಾಸ್ತಿಯನ್ನ ಸದ್ಯ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಮೂಡಾ ಹಗರಣವನ್ನ ಬಯಲಿಗೆಳೆದಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಸರಣಿ ವರದಿಯ ಬಳಿಕ ಇಡಿ ಎಂಟ್ರಿ ಆಯಿತು. ಇದೀಗ 300 ಕೋಟಿ ಮೌಲ್ಯದ ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ಇಲ್ಲೊಂದು ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಅಸಲಿ ಅಗ್ನಿ ಪರೀಕ್ಷೆ ಎದುರಾಗುತ್ತಾ ಅಂತ ಬಹುತೇಕರ ಪ್ರಶ್ನೆ. ಈತ ಸಿದ್ದರಾಮಯ್ಯ ಹಾಗೂ ಆಪ್ತರಿಗೂ ಕೂಡ ಢವಢವ ಶುರುವಾಗಿದೆ ಅಂತೆ. ಮೂಡಾ ಕೇಸ್ ಸಿಬಿಐಗೆ ನೀಡಿಬಿಟ್ರೆ ಸಹಜವಾಗಿ ಸಂಕಷ್ಟ ಅನ್ನುವಂತಹ ಆತಂಕ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಇದೇ ತಿಂಗಳು 27ಕ್ಕಿದೆ. ಎಲ್ಲಿ ಕೇಸ್ ಸಿಬಿಐ ಅಂಗಳಕ್ಕೆ ಹೋಗುತ್ತೆ ಅನ್ನುವಂಥ ಆತಂಕ ಸಿಎಂ ಮತ್ತು ಆಪ್ತರನ್ನ ಕಾಡ್ತಾ ಇದೆಯಂತೆ. ಇನ್ನು ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಮೂಡಾ ಕೇಸ್ಗೆ ಮತ್ತೆ ಇಡಿ ಮರುಜೀವ ಕೊಟ್ಟಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 300 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿದೆ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಡಿಯಿಂದ ಮೂಡಾ ಸೈಟ್ ಕರ್ಮಕಾಂಡದ ತನಿಖೆ. 300 ಕೋಟಿ ಮೌಲ್ಯದ 142 ಸ್ಥಿರ ಆಸ್ತಿ ಮುಟ್ಟುಗೋಲು. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ತನಿಖೆಯಲ್ಲಿ ಇಡಿ 300 ಕೋಟಿ ರೂಪಾಯಿ ಮೌಲ್ಯದ 142 ಆಸ್ತಿಗಳನ್ನು ಜಪ್ತಿ ಮಾಡಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಏಜೆಂಟ್ಗಳ ಹೆಸರಿನಲ್ಲಿ ನೋಂದಾಯಿತ ಆಸ್ತಿಗಳ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಪಿಎಂಎಲ್ಎ ಕಾಯ್ದೆಯಡಿ ಈ ಆಸ್ತಿಗಳನ್ನು ತಾತ್ಕಾಲಿಕವಾಗಿ ಜಪ್ತಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಇತರರ ವಿರುದ್ಧ ದಾಖಲಾಗಿದ್ದ ಮೂಡಾ ಸೈಟ್ ಹಗರಣ ಸಂಬಂಧ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹೆಸರಿನಲ್ಲಿ ಏಜೆಂಟ್ಗಳಾಗಿ ಕೆಲಸ ಮಾಡುವವರ ಹೆಸರಿನಲ್ಲೂ ಸ್ಥಿರಾಸ್ತಿ ನೋಂದಣಿಯಾಗಿದ್ದವು. ಮೈಸೂರಿನ ಗಂಗರಾಜು, ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ರು. ಈ ದೂರಿನ ಅನ್ವಯ ತನಿಖೆ ನಡೆಸಿದ್ದ ಇಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಇಡಿ ಪ್ರಕಟಣೆಯಲ್ಲಿ ಏನಿದೆ?
ಸಿಎಂ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ಲೋಕ ಎಫ್ಐಆರ್ 1860 ಐಪಿಸಿಯ ವಿವಿಧ ಸೆಕ್ಷನ್ ಭ್ರಷ್ಟಾಚಾರ ಕಾಯ್ದೆ 1988 ಅಡಿಯಲ್ಲಿ ದಾಖಲಿಸಿದ ಎಫ್ಐಆರ್ ಆಧಾರದ ಮೇಲೆ ಇಡಿ ತನಿಖೆ ಸಿದ್ದು ರಾಜಕೀಯ ಪ್ರಭಾವ ಬೆಳೆಸಿ 14 ಸೈಟ್ ಪಡೆದ ಆರೋಪ ಮೂಡ 3,24,700 ರೂಪಾಯಿಗೆ ಸಿದ್ದರಾಮಯ್ಯ ಪತ್ನಿ ಭೂಮಿ ಸ್ವಾಧೀನ 14 ನಿವೇಶನಗಳ ರೂಪದಲ್ಲಿ ರೂಪಾಯಿ 56 ಕೋಟಿ ಮೌಲ್ಯ ಆಸ್ತಿ ಸೃಷ್ಟಿ ಬಿಎಂ ಪಾರ್ವತಿಗೆ ನಿವೇಶನ ಹಂಚಿಕೆಯಲ್ಲಿ ನಟೇಶ್ ಪ್ರಮುಖ ಪಾತ್ರ ಪಾರ್ವತಿಗೆ ಹಂಚಿಕೆಯಾದ ನಿವೇಶನ ಹೊರತುಪಡಿಸಿ ಅವ್ಯವಹಾರ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಕ್ರಮವಾಗಿ ನಿವೇಶನ ಹಂಚಿಕೆ ನಿವೇಶನಗಳನ್ನ ಭಾರೀ ಲಾಭಕ್ಕೆ ಮಾರಾಟ ಮಾಡಿರುವುದಕ್ಕೆ ಲೆಕ್ಕವಿಲ್ಲ ಕಾನೂನುಬದ್ಧ ಮೂಲಗಳಿಂದ ಪಡೆಯಲಾಗಿದೆ ಅಂತ ದಾಖಲೆ ಸೃಷ್ಟಿ ಇನ್ನು ಪ್ರಭಾವಿ ವ್ಯಕ್ತಿಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಬೇನಾಮಿಗಳು ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ ಹಿಂದಿನ ಮೂಡ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಸಂಬಂಧಿಕರ ಹೆಸರಿನಲ್ಲಿ ಆಸ್ತಿ ಐಷಾರಾಮಿ ವಾಹನಗಳು ಇತ್ಯಾದಿಗಳನ್ನು ಖರೀದಿಸಲು ಸಹಕಾರಿ ಸಂಘದ ಮೂಲಕ ಹಣವನ್ನ ವರ್ಗಾಯಿಸಲಾಗಿದೆ ಎಂದು ತಿಳಿದು ಬಂದಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಇಡಿಯಿಂದ ಕೇವಲ 10% ಅಕ್ರಮ ಆಸ್ತಿ ಜಪ್ತಿಯಾಗಿದೆ 90% ಅಕ್ರಮ ಸೈಟ್ ವಶಕ್ಕೆ ಪಡೆಯಬೇಕಾಗಿದೆ